ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆಷಾಢ ಮಾಸದ ಫಸ್ಟ್ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಪೂಜೆ ಮಾಡೋಣ ಅಂತ. ಹಾಗೆ ಉಪ್ಪಿನ ದೀಪನೂ ಇಡ್ತೀವಲ್ವ, ಲಕ್ಷ್ಮಿಗೆ ಇಷ್ಟ ಆಗಿರೋದು. ಸೊ ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೂ ಕೂಡ. ಸ್ವಲ್ಪ ಬೇಗನೆ ರೆಡಿಯಾಗಿ ಅಂದರೆ ಸ್ನಾನ ಮಾಡ್ಕೊಂಬರ್ತೀನಿ, ಎಲ್ಲ ಕೆಲಸ ಆಮೇಲೆ ಮಾಡ್ಕೊಳ್ಳೋಣ ಅಂತ. ನೀಟಾಗಿರುತ್ತೆ ಅಲ್ವಾ. ಸೊ ಸ್ನಾನಕ್ಕಿಂತ ಮುಂಚೆ ಮಾಡೋದಕ್ಕಿಂತ ಸ್ನಾನ ಆದಮೇಲೆ ಮಾಡೋದು ತುಂಬ ಬೆಸ್ಟ್ ಅಂತ ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಬೇಗನೆ ಹೋಗಿ ಸ್ನಾನ ಮಾಡ್ಕೊಬಂದು ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಸೊ ಇವತ್ತಿನ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಉಪ್ಪಿನ ದೀಪ ಹಚ್ಚೋದ್ರಿಂದ ಎಷ್ಟು ಲಾಭಗಳಿದೆ ಮತ್ತು ಯಾವ ಥರ ಹಚ್ಚಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ನಾನ ಮಾಡ್ಕೊಬಂದು ಮನೆಯೆಲ್ಲ ಗುಡಿಸಿ ಒರೆಸೋಣ ಅಂದ್ಬಿಟ್ಟು ಮ್ಯಾಟೆಲ್ಲ ಎತ್ತಾಕಮ್ಮ ಅಂತ ಅಂದರೆ ನಮ್ಮ ಪಾಪು ಮ್ಯಾಟೆಲ್ಲ ತಗೊಂಡೋಗಿ ಹೊರಗಡೆ ಹಾಕ್ತಾ ಇದ್ದಾಳೆ. ಸೊ ನಾವೇನಾದರೂ ಕೆಲಸ ಮಾಡೋವಾಗ ಈ ಥರ ಮಕ್ಳಿಗೂ ಕೂಡ ಅವ್ರಿಗೆ ಇಷ್ಟ ಆಗುವಂಥ ಕೆಲಸಗಳನ್ನ ಹೇಳಿದ್ರೆ ಅವರು ಕೂಡ ಬ್ಯುಸಿ ಆಗ್ತಾರೆ. ನಮಗೂ ಭಯ ಇರಲ್ಲ, ಹೊರಗಡೆ ಹೋಗಿ ಏನಾದರೂ ಬಾಯಲ್ಲಿ ಇಟ್ಕೊತಾರೆ ಅಥವಾ ಅಲ್ಲಿ ನೋಡಿ ಮೇಲಿಂದ ಬಗ್ಗಿ ನೋಡ್ತಾರೆ ಅಂತ. ಸೊ ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಅವಳ ಕೈಲೂ ಮಾಡಿಸ್ತಾ ಇರ್ತೀನಿ. ಇನ್ನೊಂದು ಅವ್ರಿಗೂ ಕೂಡ ರೂಢಿ ಆಗತ್ತೆ ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡಬೇಕು ಅಂತ. ಮನೆಯೆಲ್ಲ ಆಲ್ರೆಡಿ ಕ್ಲೀನಾಗೇ ಇದೆ, ಯಾಕಂದರೆ ನಾನು 4 ಡೇಸಿಂದ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ತಾನೇ ಇದ್ದೀನಿ. ಸೊ ಇನ್ನೇನು ಮಾಡೋದು, ಒರೆಸ್ಲೇಬೇಕಲ್ವಾ. ಡೈಲಿ ಪೂಜೆ ಮಾಡ್ತೀವಿ ಅಂದರೆ ನೀಟಾಗಿದ್ರೇ ಮನೆ ಒಂಥರ ಸಮಾಧಾನ ಆಗೋದು. ಇವತ್ತು ಆಷಾಢದ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಅಲ್ವಾ. ಸೊ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ, ಸ್ವಲ್ಪ ಗಂಜಲನ ಹಾಕಿಬಿಟ್ಟು ಮನೇನ ಒರೆಸ್ತಾ ಇದ್ದೀನಿ. ಗಂಜಲ ಕೂಡ ಅಷ್ಟೇ ನಾವು ಹಾಕಿ ಒರೆಸೋದ್ರಿಂದ ತುಂಬಾ ಶ್ರೇಷ್ಠ ಅನ್ಬೋದು. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಹೂವು ತರಬೇಕಾಗಿತ್ತು ಮತ್ತು ಉಪ್ಪಿನ ದೀಪನೂ ಹಚ್ತಾ ಇದ್ದೆ. ಲಕ್ಷ್ಮಿಗೆ ಇಷ್ಟ ಆಗಿರೋ ಅಂಥ ದೀಪ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಬೇಕಾಗಿರೋ ಅಂಥ ದೀಪ ಮತ್ತು ತಟ್ಟೆ ಮಣ್ಣಿಂದು ಇರಲಿಲ್ಲ. ಸೊ ಹೋಗೋಣ ಅಂದ್ಬಿಟ್ಟು ನಮ್ಮ ಬಾವಾಗ ಕಾಲ್ ಮಾಡಿಬಿಟ್ಟು ಕೇಳಿದೆ. ಸೊ ಹೇಳಿದ ತಕ್ಷಣ 5 ನಿಮಿಷದಲ್ಲಿ ಮನೆ ಕೆಳಗಡೆ ಇದ್ದರು. ಸೊ ನಾನು ಏನೇ ಕೇಳಿದ್ರು ಕೂಡ ಯಾವತ್ತೂ ಇಲ್ಲ ಆಗಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಸೊ ತುಂಬ ಲಕ್ಕಿ ಅನಿಸುತ್ತೆ ಈ ಥರ ಭಾವಂದ್ರನ್ನ ಪಡೆದಿರೋದು. ಸೊ ಇಬ್ಬರು ಕೂಡ ಅಷ್ಟೇ. ಇನ್ನು ಹೋಗ್ಬಿಟ್ಟು ಎಲ್ಲ ಹೊಸ ರೋಡಲ್ಲಿ ಹೋಗ್ಬಿಟ್ಟು ಹೂವು ಮತ್ತು ಏನು ಬೇಕೋ ಎಲ್ಲ ತಗೊಬಂದೆ. ಇನ್ನು ದೀಪಗಳು ಮತ್ತು ಆ ತಟ್ಟೆನೂ ಚೆನ್ನಾಗಿ ತೊಳ್ಕೊಂಡೆ. ಒಂದು ವೈಟ್ ಕಲರ್ ಬಟ್ಟೆ ಹಾಕಿದ್ದೆ. ಆ ದೀಪಗಳಿಗೆ ನಾವು ಅರ್ಶಿನ ಹಚ್ತೀವಲ್ವ, ಸೊ ವೈಟ್ ಕಲರು ಅದು ಅರ್ಶಿನ ಆಗಿಬಿಡುತ್ತೆ ಅಂತ ಅದ್ರ ಮೇಲೆ ಕೆಂಪು ಬಟ್ಟೆನ ಹಾಕ್ಕೊಂಡಿದ್ದೀನಿ. ಸೊ ಅದು ಕೂಡ ದೇವ್ರದ್ದೇನೆ. ಡೈರೆಕ್ಟು ನೆಲದ ಮೇಲೆ ಇಡೋದಕ್ಕಿಂತ ಈ ಥರ ಬಟ್ಟೆ ಹಾಕಿಬಿಟ್ಟು ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ನೋಡಿ, ಇವಾಗ ನಾವು ತಗೊಂಡಿರೋ ಪ್ಲೇಟ್ ಥರ ಇರುತ್ತೆ, ಅದನ್ನು ತಗೊಂಡಿರೋದಕ್ಕೆ ಫುಲ್ ಅರಿಶಿನ ಹಚ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಗ್ಯಾಪ್ ಬಿಡ್ದಂಗೆ ನೀಟಾಗಿ ಅರಿಶಿನ ಹಚ್ಕೊಳ್ಳಿ ಗೈಸ್. ಈ ಥರ ಪೂಜೆಗಳನ್ನೆಲ್ಲನೂ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಾವು ಇದೇ ಥರ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲ, ಯಾಕಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ನಿಮ್ಮ ಮನಸ್ಸಿಗೆ ಯಾವ ಥರ ಅನಿಸುತ್ತೆ, ಯಾವುದು ಕರೆಕ್ಟ್ ಅನಿಸುತ್ತೆ, ಸೊ ನೀವು ಆ ಥರ ಫಾಲೋ ಮಾಡ್ಕೊಬೋದು. ಇನ್ನೊಂದೇನೆಂದರೆ ಭಕ್ತಿಯಿಂದ ನಮ್ಮ ಮನಸ್ಸಿಂದ ದೇವ್ರಿಗೆ ಪೂಜೆ ಮಾಡಿದ್ರೆ ಹೆಂಗೆ ಮಾಡಿದ್ರು ಕೂಡ ನಮಗೆ ಅಂದರೆ ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಬಟ್ ಒಂದೊಂದಕ್ಕೆ ಒಂದಷ್ಟು ನಿಯಮಗಳಿರ್ತವೆ ಇದೇ ಥರ ಮಾಡಬೇಕು ಅಂತ. ಬಟ್ ಅದನ್ನು ತಿಳ್ಕೊಂಡ್ರೆ ಸಾಕು ನೀವು, ಯಾಕಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇರ್ತಾರೆ. ಸೊ ಒಬ್ಬೊಬ್ಬರು ಈ ಥರ ಮಾಡಿ ಅಂದರೆ ಇನ್ನೊಬ್ಬರು ಆ ಥರ ಮಾಡಬಾರ್ದು ಅಂತಾರೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ, ಯಾವ ಥರ ತೃಪ್ತಿ ಆಗುತ್ತೆ ಅಂತ ನೋಡಿಕೊಂಡು ನೀವು ಪೂಜೆನ ಮಾಡ್ಕೊಬೋದು. ಈಗ ನಾನು ಮಾಡಿರೋ ರೀತಿನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟ್ ಥರ ತಗೊಬಂದಿದ್ದೆ, ಅದಕ್ಕೆ ಫುಲ್ ಅರಿಶಿನ ಹಚ್ಚಿಬಿಟ್ಟು ಅದಕ್ಕೆ ಇನ್ನು 2 ದೀಪನ ತಗೊಬಂದಿದ್ದೆ. ಅದನ್ನು ಕೂಡ ನೀಟಾಗಿ ಔಟ್ಸೈಡ್ ಅಂದರೆ ದೀಪದ ಔಟ್ಸೈಡು ಚೆನ್ನಾಗಿ ಅರಿಶಿನ ಹಚ್ಕೊಂಡಿದ್ದೀನಿ. ಒಳಗಡೆ ನಾವು ಎಣ್ಣೆ ಅಥವಾ ತುಪ್ಪ ಏನಾಗ್ತೀವಲ್ವ ಅದಕ್ಕೇನೆ. ಇವಾಗ ಆ ಪ್ಲೇಟ್ಗೆ ಅರಿಶಿನ ಕುಂಕುಮದಲ್ಲಿ ಈ ಥರ ಇಟ್ಕೋತಾ ಇದ್ದೀನಿ. 4 ಸೈಡ್ ಇಟ್ಬಿಟ್ಟು ಸೆಂಟ್ರಲ್ಲಿ ಕೂಡ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಇವಾಗ ಆ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ಅರಿಶಿನ ಕುಂಕುಮ ನಾವು ಎಷ್ಟಿರ್ತೀವಿ ಅಷ್ಟು ಕಳೆ ಇರುತ್ತೆ. ಮತ್ತು ಲಕ್ಷ್ಮಿಗೂ ಕೂಡ ಅಷ್ಟೇ ಅರಿಶಿನ ಕುಂಕುಮದಿಂದ ಏನೇ ಒಂದು ಅಲಂಕಾರ ಮಾಡಿದ್ರು ತುಂಬಾ ಇಷ್ಟ ಆಗುತ್ತೆ. ಇನ್ನು ಕಲ್ಲುಪ್ಪು ತಗೊಬಂದಿದ್ದೆ, ದೇವ್ರಿಗೆ ಅಂದ್ಬಿಟ್ಟೆ ಈ ಥರ ಒಂದು ಕಲ್ಲುಪ್ಪು ಪ್ಯಾಕೆಟ್ನ ಸಪ್ರೇಟಾಗಿ ಇಟ್ಕೊಳ್ಳಿ. ಇದರಲ್ಲಿ 3 ಇಡಿ ಆಗುವಷ್ಟು ಕಲ್ಲುಪ್ಪನ್ನ ಪ್ಲೇಟ್ಗೆ ಹಾಕ್ಕೋಬೇಕು. ಸೊ ನೀವು ಹಂಗೇನೂ ಹಾಕ್ಕೊಬೋದು, ಇಲ್ಲ ನಾನು ಈ ಥರ 3 ಇಡಿ ಆಗುವಷ್ಟು ಅಥವಾ 5 ಇಡಿ ಆಗುವಷ್ಟು ಉಪ್ಪನ್ನ ಈ ಥರ ಸೇರಿಸ್ಕೊಬೇಕು. ಕಲ್ಲುಪ್ಪೇ ಆಗಿರಬೇಕಾಗಿರುತ್ತೆ ಅದು. ಕಲ್ಲುಪ್ಪನ್ನ ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ ಅಲ್ವಾ. ಸೊ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಅರಿಶಿನ ಕುಂಕುಮ ಅದ್ರ ಮೇಲೆ ಸ್ವಲ್ಪ ಇಟ್ಟು ಒಂದು ಸ್ವಲ್ಪ ಹೂವನ್ನ ಹಾಕಿ ನಾನು ತುಳಸಿನ ಇಡ್ತಾ ಇದ್ದೀನಿ. ಅದ್ರ ಮೇಲೆ ಒಂದು ದೀಪನ ಇಡಬೇಕಾಗತ್ತೆ. ಅದು ಖಾಲಿ ದೀಪ ಇಡೋದಕ್ಕಿಂತ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ದೀಪನ ಇಟ್ಬಿಟ್ಟು 2 ಬತ್ತಿನ ಹಾಕಬೇಕು, ಒಂದೇ ಒಂದು ಬತ್ತಿ ಹಾಕಬಾರ್ದು. ಸೊ 2 ಬತ್ತಿನ ಜಾಯಿಂಟ್ ಮಾಡಿಬಿಟ್ಟು ಇದರಲ್ಲಿ ಹಾಕಿ ಅದರಲ್ಲಿ ನೀವು ತುಪ್ಪನಾದರೂ ಹಾಕ್ಕೊಬೋದು, ಇಲ್ಲ ದೀಪಕ್ಕೆ ಹಾಕೋ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು, ಇಲ್ಲ ಕೊಬ್ಬರಿ ಎಣ್ಣೆ ಕೂಡ ಸ್ವಲ್ಪ ಜನ ಹಾಕ್ಕೊಳ್ತಾರೆ. ಸೊ ನಿಮ್ಮ ಇಷ್ಟ ಯಾವ್ದು ಬೇಕಂದ್ರೂ ಹಾಕ್ಕೊಳ್ಳಿ. ಈ ಥರ ನೋಡಿ ಬತ್ತಿನ ಹಾಕಿಬಿಟ್ಟು
ಹೂವುಗಳಿಂದ ಚೆನ್ನಾಗಿ ಅಲಂಕಾರ ಮಾಡ್ಕೊಬೇಕು. ಲಕ್ಷ್ಮಿಗೆ ಅಂದರೆ ಮಲ್ಲಿಗೆ ಹೂವು, ಈ ಥರ ಘಮ ಘಮ ಅನ್ನೋ ಅಂಥ ಒಂದು ಹೂವುಗಳು ತುಂಬಾ ಇಷ್ಟ ಆಗುತ್ತೆ. ಮಲ್ಲಿಗೆ ಹೂವು ಅಥವಾ ಸುಗಂಧ ಹೂವು, ಈ ಥರ ಹೂವುಗಳು ತುಂಬಾ ಇಷ್ಟ ಆಗುತ್ತೆ ಲಕ್ಷ್ಮಿಗೆ. ಈ ಒಂದು ದೀಪನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗತ್ತೆ. ಅಂದರೆ 6:30 ಒಳಗಡೆನೆ ಮಾಡ್ಕೊಂಬಿಡಿ, ತುಂಬ ಒಳ್ಳೆಯದು. ಆಗಿಲ್ಲ ಅಂದರೆ ನೀವು ಈವ್ನಿಂಗ್ ಕೂಡ ಮಾಡ್ಕೊಬೋದು. ಸಾಯಂಕಾಲ ಗೋಧೂಳಿ ಸಮಯ ಅಂತ ಬರುತ್ತಲ್ವ, ಆ ಟೈಮಲ್ಲಿ ಕೂಡ ಈ ದೀಪನ ಹಚ್ಕೊಬೋದು. ಇದನ್ನು ಏನು ಮಾಡಬೇಕು ಅಂದರೆ ನೀವು 2 days ಇದನ್ನು ಪೂಜೆ ಮಾಡಬೇಕಾಗತ್ತೆ. ಫ್ರೈಡೇ ಮತ್ತು ಸ್ಯಾಟರ್ಡೆ ಪೂಜೆ ಮಾಡಿಬಿಟ್ಟು ಸಂಡೇ ಇದನ್ನು ಪೂಜೆ ಮಾಡೋಕ್ಕಿಂತ ಮುಂಚೆನೇ ಈ ಒಂದು ನಾವು ದೀಪದಲ್ಲಿ ಏನು ಹಾಕಿದ್ದೀವಿ ಉಪ್ಪನ್ನ, ಅದನ್ನು ನೀಟಾಗಿ ನೀರಲ್ಲಿ ಕಲಿಸ್ಬಿಟ್ಟು ಯಾರು ತುಳಿದೇ ಇರೋ ಕಡೆ ಈ ಒಂದು ಉಪ್ಪು ನೀರನ್ನ ಹಾಕಬೇಕಾಗತ್ತೆ. ಈ ದೀಪ ಮತ್ತು ಈ ತಟ್ಟೆ ಎಲ್ಲ ಏನಿದೆ ಅದನ್ನು ತೊಳೆದು ನಾವು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಸ್ವಲ್ಪ ನಾನು ಜವಾದು ಪೌಡರ್ನ ಹಾಕ್ತಾ ಇದ್ದೀನಿ. ಇದು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ನಿಮಗೆ ಬೇಕಿದ್ರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಇಲ್ಲ ಗಂಧಿಗೆ ಅಂಗಡಿಯಲ್ಲಿ ಕೇಳಿದ್ರು ಕೂಡ ಸಿಗುತ್ತೆ. ಈಗ ನೋಡಿ ನಾನೆಲ್ಲ ಯಾವ ಥರ ತೋರಿಸ್ದೆ ಆ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನೀವು ಲಕ್ಷ್ಮಿ ಮುಂದೆ ಇದನ್ನು ದೀಪನ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ. ಸೊ ಈ ಥರ ಇನ್ನೊಂದೇನೆಂದರೆ 7 ಲವಂಗನ ತಗೊಂಡು ನಿಮಗೆ ಏನೆಲ್ಲ ಕೋರಿಕೆ ಇದೆ ಅದನ್ನೆಲ್ಲ ಬೇಡ್ಕೊಂಡು ಈ ಒಂದು ಲವಂಗನ ದೀಪದ ಒಳಗಡೆ ಹಾಕಬೇಕಾಗತ್ತೆ. ಹಾಕಿ ನೀಟಾಗಿ ಪೂಜೆ ಮಾಡ್ಕೊಳ್ಳಿ. ಈ ಥರ ಉಪ್ಪಿನ ದೀಪನ ನಾವು ಹಚ್ಚೋದ್ರಿಂದ ನಾವೆಲ್ಲ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀವಿ, ನಾವೇನು ಬೇಡ್ಕೊಂಡಿರ್ತೀವಿ, ನಮ್ಮ ಇಷ್ಟಾರ್ಥಗಳೆಲ್ಲನೂ ಈಡೇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವು ನಂಬಿಕೆಯಿಂದ ಮಾಡಿದ್ರೆ ಎಲ್ಲನೂ ಆಗುತ್ತೆ. ಈಗ ಆಷಾಢ ಶುಕ್ರವಾರಗಳಿರೋದ್ರಿಂದ ಸೊ ನೀವು ಪ್ರತಿ ಶುಕ್ರವಾರ ಇದೇ ಪ್ರೊಸೆಸ್ಸಲ್ಲಿ ನೀವು ಮಾಡ್ಕೊಬೋದು. ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಫ್ರೈಡೇಸ್ ಬರುತ್ತಲ್ವ ಅವಾಗೂ ಕೂಡ ಮಾಡ್ಕೊಬೋದು. ಈ ಪೂಜೆ ಮಾಡಿದಾಗ ಲಕ್ಷ್ಮೀ ಸ್ತೋತ್ರ ಈ ಥರ ಎಲ್ಲ ನಾವು ಓದಿದಾಗ ತುಂಬಾ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ನಾವು ಇಲ್ಲ ಅಂದರೆ ಅಟ್ಲೀಸ್ಟ್ ಟಿ ವಿಯಲ್ಲಿ ಆದರೂ ಹಾಕ್ಬಿಟ್ಟು ಸಾಂಗ್ಸ್ನ ಕೇಳೋದ್ರಿಂದ ಮನೇಲಿ ಕೂಡ ಶಾಂತಿ ಇರುತ್ತೆ, ತುಂಬಾ ಪಾಸಿಟಿವ್ ವೈಬ್ ಬರುತ್ತೆ ಅಂತಲೇ ಹೇಳ್ಬೋದು. ಒಂದ್ಸತಿ ನೀವು ಕೂಡ ಈ ಥರ ಒಂದು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಒಂಥರ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ, ಮನೆಯೆಲ್ಲ ಪಾಸಿಟಿವ್ ವೈಬು. ಇನ್ನೊಂದೇನೆಂದರೆ ನಾವು ಪೂಜೆ ಮಾಡೋ ಪ್ರತಿಯೊಂದು ಟೈಮಲ್ಲೂ ಕೂಡ ಈ ಥರ ಧೂಪ ಹಾಕೋದ್ರಿಂದ ಮನೇಲಿ ತುಂಬಾ ಪಾಸಿಟಿವ್ ವೈಬ್ ಬರುತ್ತೆ. ಸೊ ನೆಗೆಟಿವ್ ಎನರ್ಜಿ ಎಲ್ಲನೂ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಗೈಸ್, ಏನೇ ಒಂದು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಫಲ ಸಿಗಬೇಕು ಅಂದರೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ನಾವು ಒಂದ್ಸತಿ ಇದನ್ನು ಮಾಡಿಬಿಟ್ಟು ನಾವು ಅಂದ್ಕೊಂಡಿದ್ದು ಆಗಿಲ್ಲ ಅಂದರೆ ಆಗಲ್ಲ. ಸೊ ಕಂಟಿನ್ಯೂಸ್ ಆಗಿ ನಾವು ಅದನ್ನು ಮಾಡ್ತಾ ಇದ್ರೇ ಯಾವತ್ತಿದ್ರೂ ನಮಗೆ ಪ್ರತಿಫಲ ಸಿಗೋದು. ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಎಲ್ಲ ಇರೋರು ಸೊ ಈಡೇರಬಹುದು. ನಾವು ನಂಬಿಕೆಯಿಂದ ಮಾಡಬೇಕಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.